ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇವತ್ತು ದಕ್ಷಿಣ ಶಿಕ್ಷಕರ ಪದವೀಧರ ಕ್ಷೇತ್ರ, ನೈಋತ್ಯ ಶಿಕ್ಷಕರ ಪದವೀಧರ ಕ್ಷೇತ್ರ, ಎರಡೂ ಕ್ಷೇತ್ರಗಳಲ್ಲೂ BJP ಮತ್ತು JDSನ ಮೈತ್ರಿ ಅಭ್ಯರ್ಥಿಗಳಾಗಿ ಭೋಜೇಗೌಡರು ಮತ್ತು ವಿವೇಕಾನಂದ ಅವರು ಎರಡೂ ಕ್ಷೇತ್ರದಲ್ಲಿ BJPಯ ಕಾರ್ಯಕರ್ತರು, BJPಯ ಎಲ್ಲ ನನ್ನ ಆತ್ಮೀಯ ಶಾಸಕ ಮಿತ್ರರುಗಳು, JDSನ ಕಾರ್ಯಕರ್ತರು ಮತ್ತು ಶಿಕ್ಷಕರ ಆಶೀರ್ವಾದದೊಂದಿಗೆ ಬಹುಶಃ ಈ ಬಾರಿ ಅತ್ಯಂತ ಬಹುಮತದಲ್ಲಿ ಇವತ್ತೇನು ಚುನಾಯಿತರಾಗಿದ್ದಾರೆ. ಮೊದಲನೇ ಒಂದು ಪ್ರಾಶಸ್ತ್ಯದ ಮತದಲ್ಲೇ ಇವತ್ತು ಎಲ್ಲ ಶಿಕ್ಷಕರಿಗೆ ಮತ್ತು ಎರಡೂ ಪಕ್ಷಗಳ ಶಾಸಕ ಮಿತ್ರರಿಗೆ, ಎರಡೂ ಪಕ್ಷಗಳ ಕಾರ್ಯಕರ್ತ ಬಂಧುಗಳಿಗೆ ನಾನು ನನ್ನ ಹೃದಯ ತುಂಬಿದ ಕೃತಜ್ಞತೆಗಳನ್ನು ಸಲ್ಲಿಸ್ತಕ್ಕಂಥದ್ದು. ಮತ್ತು ಎರಡೂ ಅಭ್ಯರ್ಥಿಗಳೇನು ಗೆದ್ದಿದ್ದಾರೆ, ಶಿಕ್ಷಕರ ಧ್ವನಿಯಾಗಿ ಪ್ರಾಮಾಣಿಕವಾದ ಕೆಲಸವನ್ನು ಮಾಡೋದ್ರ ಮುಖಾಂತರ ಶಿಕ್ಷಣ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ತರತಕ್ಕಂಥದ್ರಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಲಿ ಅಂತಕ್ಕಂಥ ಅವ್ರಿಗೂ ಶುಭ ಹಾರೈಸ್ತೀನಿ. ಒಂದೇ ದಿನದ ಅಂತರದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಮೈತ್ರಿ ದೊಡ್ಡ ಮಟ್ಟದಲ್ಲಿ ವರ್ಕೌಟ್ ಆಗಿರುವಂಥದ್ದು ಸರ್. ಯಾಕಂದ್ರೆ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಎಫೆಕ್ಟ್, CM ತವರು ಅನ್ನೋದು ಒಂದ್ ಕಡೆ ಆದರೆ ಮತ್ತೊಂದು ಕಡೆ ಅವ್ರಿಗೆ ಆಗಿರುವಂಥ ಎಫೆಕ್ಟ್ ಬಹಳ ದೊಡ್ಡ ಮಟ್ಟ. ಇಲ್ಲ, ಈ ಚುನಾವಣೆ ಲೋಕಸಭಾ ಚುನಾವಣೆ ಮತ್ತು ಶಿಕ್ಷಕರ ಒಂದು ಕ್ಷೇತ್ರದ ಚುನಾವಣೆಗಳಲ್ಲಿ ಇವತ್ತು ಕಾಂಗ್ರೆಸ್ಗೆ ಇವತ್ತು ಅದು ಮುಖ್ಯಮಂತ್ರಿಗಳ ಕ್ಷೇತ್ರ, ಅವರು ಪ್ರತಿನಿಧಿಸ್ತಕ್ಕಂಥ ಕ್ಷೇತ್ರದಲ್ಲೇ ಇವತ್ತು ಚುನಾವಣೆಯಲ್ಲಿ ಸೋಲಾಗಿರ್ತಕ್ಕಂಥದ್ದು. ಅವರಿಗೇನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇನ್ನು ಮುಂದಕ್ಕೆ ಏನು ಕಾಂಗ್ರೆಸ್ನ ತೆಗಿಲಿಕ್ಕೆ ಆಗಲ್ಲ ಪದೇ ಪದೇ ಹೇಳಿದ್ದಾರೆ. ಇನ್ನು 10 ವರ್ಷ ನಾವೇ ಇರ್ತೀವಿ ಈ ರಾಜ್ಯದಲ್ಲಿ, ನಮ್ಮದೇ ಸರ್ಕಾರ ಅಂತ ಏನು ಹೇಳಿದರು. ಒಂದೇ ವರ್ಷಕ್ಕೆ ಈ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆ ಇರ್ಬೋದು, ಈ ಒಂದು ಪದವೀಧರ ಕ್ಷೇತ್ರ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಭಾಗದಲ್ಲಿ ಜನತೆ ಈ ಸರ್ಕಾರದ ನಡವಳಿಕೆ ಬಗ್ಗೆ ಬೇಸತ್ತು ಒಂದೇ ವರ್ಷದಲ್ಲಿ ಈ ಒಂದು ಪಕ್ಷವನ್ನು ತಿರಸ್ಕಾರ ಮಾಡಿರ್ತಕ್ಕಂಥದ್ದೇನಿದೆ. ಮುಂದಿನ ದಿನಗಳಲ್ಲಿ ಈ ದುರಂಕಾರ ಡೌನ್ಫಾಲ್ ಪ್ರಾರಂಭ ಆಗಿದೆ ಅಂತಕ್ಕಂಥದ್ದು ಈ ಒಂದು ಫಲಿತಾಂಶದಿಂದ ನಾವು ಕಾಣ್ಬೋದು. ನಿಮ್ಮ ಗೆಲುವಿನ ಬೆನ್ನಲ್ಲೇ ಚನ್ನಪಟ್ಟಣ ಬೈ ಎಲೆಕ್ಷನ್ ಇಲ್ಲ, ಇನ್ನೂ ಟೈಮ್ ಇದೆ, 6 ತಿಂಗಳು ಟೈಮ್ ಇದೆ. ನಾವು ಯೋಗೇಶ್ವರ್ ಕೂತು ತೀರ್ಮಾನ ಮಾಡ್ತೀವಿ. ಇವತ್ತು ದಕ್ಷಿಣ ಶಿಕ್ಷಕರ ಪದವೀಧರ ಕ್ಷೇತ್ರ, ನೈಋತ್ಯ ಶಿಕ್ಷಕರ ಪದವೀಧರ ಕ್ಷೇತ್ರ, ಎರಡೂ ಕ್ಷೇತ್ರಗಳಲ್ಲೂ BJP ಮತ್ತು JDSನ ಮೈತ್ರಿ ಅಭ್ಯರ್ಥಿಗಳಾಗಿ ಭೋಜೇಗೌಡರು ಮತ್ತು ವಿವೇಕಾನಂದ ಅವರು ಎರಡೂ ಕ್ಷೇತ್ರದಲ್ಲಿ BJPಯ ಕಾರ್ಯಕರ್ತರು, BJPಯ ಎಲ್ಲ ನನ್ನ ಆತ್ಮೀಯ ಶಾಸಕ ಮಿತ್ರರುಗಳು, JDSನ ಕಾರ್ಯಕರ್ತರು ಮತ್ತು ಶಿಕ್ಷಕರ ಆಶೀರ್ವಾದದೊಂದಿಗೆ ಬಹುಶಃ ಈ ಬಾರಿ ಅತ್ಯಂತ ಬಹುಮತದಲ್ಲಿ ಇವತ್ತೇನು ಚುನಾಯಿತರಾಗಿದ್ದಾರೆ. ಮೊದಲನೇ ಒಂದು ಪ್ರಾಶಸ್ತ್ಯದ ಮತದಲ್ಲೇ ಇವತ್ತು ಎಲ್ಲ ಶಿಕ್ಷಕರಿಗೆ ಮತ್ತು ಎರಡೂ ಪಕ್ಷಗಳ ಶಾಸಕ ಮಿತ್ರರಿಗೆ, ಎರಡೂ ಪಕ್ಷಗಳ ಕಾರ್ಯಕರ್ತ ಬಂಧುಗಳಿಗೆ ನಾನು ನನ್ನ ಹೃದಯ ತುಂಬಿದ ಕೃತಜ್ಞತೆಗಳನ್ನು ಸಲ್ಲಿಸ್ತಕ್ಕಂಥದ್ದು. ಮತ್ತು ಎರಡೂ ಅಭ್ಯರ್ಥಿಗಳೇನು ಗೆದ್ದಿದ್ದಾರೆ, ಶಿಕ್ಷಕರ ಧ್ವನಿಯಾಗಿ ಪ್ರಾಮಾಣಿಕವಾದ ಕೆಲಸವನ್ನು ಮಾಡೋದ್ರ ಮುಖಾಂತರ ಶಿಕ್ಷಣ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ತರತಕ್ಕಂಥದ್ರಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಲಿ ಅಂತಕ್ಕಂಥ ಅವ್ರಿಗೂ ಶುಭ ಹಾರೈಸ್ತೀನಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಒಂದೇ ದಿನದ ಅಂತರದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಮೈತ್ರಿ ದೊಡ್ಡ ಮಟ್ಟದಲ್ಲಿ ವರ್ಕೌಟ್ ಆಗಿರುವಂಥದ್ದು ಸರ್. ಯಾಕಂದ್ರೆ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಎಫೆಕ್ಟ್, CM ತವರು ಅನ್ನೋದು ಒಂದ್ ಕಡೆ ಆದರೆ ಮತ್ತೊಂದು ಕಡೆ ಅವ್ರಿಗೆ ಆಗಿರುವಂಥ ಎಫೆಕ್ಟ್ ಬಹಳ ದೊಡ್ಡ ಮಟ್ಟ. ಇಲ್ಲ, ಈ ಚುನಾವಣೆ ಲೋಕಸಭಾ ಚುನಾವಣೆ ಮತ್ತು ಶಿಕ್ಷಕರ ಒಂದು ಕ್ಷೇತ್ರದ ಚುನಾವಣೆಗಳಲ್ಲಿ ಇವತ್ತು ಕಾಂಗ್ರೆಸ್ಗೆ ಇವತ್ತು ಅದು ಮುಖ್ಯಮಂತ್ರಿಗಳ ಕ್ಷೇತ್ರ, ಅವರು ಪ್ರತಿನಿಧಿಸ್ತಕ್ಕಂಥ ಕ್ಷೇತ್ರದಲ್ಲೇ ಇವತ್ತು ಚುನಾವಣೆಯಲ್ಲಿ ಸೋಲಾಗಿರ್ತಕ್ಕಂಥದ್ದು. ಅವರಿಗೇನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇನ್ನು ಮುಂದಕ್ಕೆ ಏನು ಕಾಂಗ್ರೆಸ್ನ ತೆಗಿಲಿಕ್ಕೆ ಆಗಲ್ಲ ಪದೇ ಪದೇ ಹೇಳಿದ್ದಾರೆ. ಇನ್ನು 10 ವರ್ಷ ನಾವೇ ಇರ್ತೀವಿ ಈ ರಾಜ್ಯದಲ್ಲಿ, ನಮ್ಮದೇ ಸರ್ಕಾರ ಅಂತ ಏನು ಹೇಳಿದರು. ಒಂದೇ ವರ್ಷಕ್ಕೆ ಈ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆ ಇರ್ಬೋದು, ಈ ಒಂದು ಪದವೀಧರ ಕ್ಷೇತ್ರ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಭಾಗದಲ್ಲಿ ಜನತೆ ಈ ಸರ್ಕಾರದ ನಡವಳಿಕೆ ಬಗ್ಗೆ ಬೇಸತ್ತು ಒಂದೇ ವರ್ಷದಲ್ಲಿ ಈ ಒಂದು ಪಕ್ಷವನ್ನು ತಿರಸ್ಕಾರ ಮಾಡಿರ್ತಕ್ಕಂಥದ್ದೇನಿದೆ. ಮುಂದಿನ ದಿನಗಳಲ್ಲಿ ಈ ದುರಂಕಾರ ಡೌನ್ಫಾಲ್ ಪ್ರಾರಂಭ ಆಗಿದೆ ಅಂತಕ್ಕಂಥದ್ದು ಈ ಒಂದು ಫಲಿತಾಂಶದಿಂದ ನಾವು ಕಾಣ್ಬೋದು. ನಿಮ್ಮ ಗೆಲುವಿನ ಬೆನ್ನಲ್ಲೇ ಚನ್ನಪಟ್ಟಣ ಬೈ ಎಲೆಕ್ಷನ್ ಇಲ್ಲ, ಇನ್ನೂ ಟೈಮ್ ಇದೆ, 6 ತಿಂಗಳು ಟೈಮ್ ಇದೆ. ನಾವು ಯೋಗೇಶ್ವರ್ ಕೂತು ತೀರ್ಮಾನ ಮಾಡ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.